ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸಂಡೇ ಮಾರ್ನಿಂಗೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ನೋಡ್ಬೋದು ನನ್ನ ಫೇವ್ರೆಟ್ ಫಸ್ಟ್ KSICL ತಗೊಂಡಿರೋಂಥ ಪ್ಯೂರ್ ಮೈಸೂರು ಸಿಲ್ಕ್ನ ಉಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಈ ಥರ ರೆಡಿ ಬ್ಲೌಸ್ನ ಪೇರಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನು ನನ್ನ ತಂಗಿ ಮದುವೆ ಆ ಟೈಮಲ್ಲಿ ಯಾವಾಗಾದ್ರೂ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ನು ಯಾವಾಗೋ ಏನೋ ಗೊತ್ತಿಲ್ಲ ನಮಗೆ, ಹಾಗಾಗಿ ಅಷ್ಟು ದಿವಸ ಏನಕ್ಕೆ ಯಾವಾಗ ನೋಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡು ಸರಿ ಇವಾಗ ಉಟ್ಕೊಂಬಿಡೋಣ ಅಂತ ಉಟ್ಕೊಂಡೆ. ಹೇಗೆ ಕಾಣ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ಫುಲ್ ನಾನು ಈ ಥರ ಫುಲ್ ನೆಕ್ ಹೊಲಿಸಿದ್ದೀನಿ. ಸೊ ಫಸ್ಟ್ ಟೈಮ್ ಈ ಥರ ಹೊಲಿಸಿರೋದು. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸಿಂಗಲ್ ಪಿನ್ ಮಾಡೋಣ ಅಂದ್ಕೊಂಡೆ, ಬಟ್ ಇದಕ್ಕೆ ಒಂದೇ ಕಡೆ ಬಾರ್ಡ್ರ್ ಇರೋದ್ರಿಂದ ಸೊ ಇಲ್ಲಿ ಪ್ಲೇನ್ ಇದೆ, ಅದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಹಾಗಾಗಿ ಪಿನ್ ಹಾಕ್ಕೊಂಬಿಟ್ಟೆ. ಅದು ಬೇರೆ ಇವಾಗ ಶೆಕೆ ಜಾಸ್ತಿ. ಆ್ಯಂಡ್ ಯಾಕೆ ಇಷ್ಟು ರೆಡಿ ಆಗಿರೋದು ಅಂತ ನಿಮಗೆ ಗೊತ್ತಿಲ್ಲಲ್ಲ. ಎಸ್, ಇವತ್ತು ನಮ್ಮ ಚಿಕ್ಕಪ್ಪ ಅವರ ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ನಮ್ಮ ಊರಿಗೆ ಹೋಗಬೇಕು. ಅವ್ರ ತೋಟದಲ್ಲಿ ಕಟ್ಟಿರೋದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಗಿತ್ತು ಇವತ್ತಿನ ನನ್ನ ಡೈಲಿ ವ್ಲಾಗ್ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅಲ್ಲಿ ಹೋಗಿ ಮುಗಿಸ್ಕೊಂಡು, ಚಿಕ್ಕಬಳ್ಳಾಪುರದ ಹತ್ರ ಇರೋದು, ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಶಿರ್ಲಘಟ್ಟಕ್ಕೆ ಹೋಗಬೇಕು. ಯಾಕಂದರೆ ನನ್ನ ಬೆಸ್ಟ್ ಫ್ರೆಂಡ್ ದೀಪು ಇದ್ದಾಳಲ್ಲ, ಸೊ ಅವಳದು ಬೇಬಿ ಆಗಿದೆಲ್ಲ, ಡೆಲಿವರಿ ಟೈಮಲ್ಲಿ ಹೋಗಿದ್ದು. ಅದಾದಮೇಲೆ ತಿರುಗಿ ಹೋಗೇ ಇರಲಿಲ್ಲ. ಅವಳನ್ನ ಹೋಗಿ ನೋಡಿಕೊಂಡು ನಾನು ಯದುವೀರ್ ನೆನೆ ಹೋಗ್ಬಿಟ್ಟು ಬೇಬಿಗೋಸ್ಕರ ಶಾಪಿಂಗ್ ಕೂಡ ಮಾಡ್ಕೊಂಬಂದ್ವಿ. ಅದನ್ನು ಹಾಕ್ತೀನಿ, ಹೋಗಿ ನೋಡಿ. ಆಮೇಲೆ ಯದುವೀರ್ ಹೇಗೆ ರೆಡಿ ಆಗಿದ್ದಾನೆ ಅಂತ ತೋರಿಸ್ತೀನಿ, ಬನ್ನಿ. ಸೇ ಹಾಯ್, ಹೇಗಿದ್ಯಾ? ನೀನು ಹೇಳು, ಹೇಗಿದ್ಯಾ? ನೋಡಿ ಯದುವೀರ್ ಹಾಯ್ ಮಾಡು. ಹಾಯ್ ಯದುವೀರ್ ಈ ಥರ ಈ ಥರ ಡ್ರೆಸ್ ಆಗಿದ್ದಾನೆ, ಕ್ಯೂಟಾಗಿ ಕಾಣ್ತದೆ ನನ್ನ ಮಗ. ಆ್ಯಂಡ್ ರೂಪೇಶು ಪೂರಿ ತಿಂತದೆ, ನಮ್ಮ ಮತ್ತೆ ಪೂರಿ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಇವತ್ತು ಲೈಟಾಗಿ, ಯಾಕಂದರೆ ಜಾಸ್ತಿ ಗ್ರ್ಯಾಂಡಾಗಿ ಬೇಡ ಅಂದ್ಬಿಟ್ಟು ಜುಮ್ಕಾಗೆ ಈ ಥರ ನಕ್ಲೇಸ್ನ ಪೇರಪ್ ಮಾಡಿದ್ದೀನಿ, ಗೋಲ್ಡು. ಹೇಗಿದೆ? ಚೆನ್ನಾಗಿದೆ. ಸೊ ಅಷ್ಟೇ ಇವತ್ತಿನ ಔಟ್ಫಿಟ್ ಚೆಕ್. ಆ್ಯಕ್ಚುಲಿ ಸಣ್ಣ ಆಗಿದ್ದೀನಾ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಕ್ಚುಲಿ ಸಣ್ಣ ಆಗಿದ್ದೀನಿ. ಸೊ 4 kgs ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ಇನ್ನು ನನ್ನ ಇದರಲ್ಲಿ ಇನ್ನೂ 10 kgs ವೆಯ್ಟ್ ಲಾಸ್ ಆಗಬೇಕು ನಾನು. ಸೊ ಅದೆಲ್ಲ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಾನು ಏನು ಟಿಪ್ಸ್ ಎಲ್ಲ ಯೂಸ್ ಮಾಡಿದೆ, ಹೇಗೆ ವೆಯ್ಟ್ ಲಾಸ್ ಆದೆ ಅಂದ್ಬಿಟ್ಟು. ಆ್ಯಂಡ್ ರೂಪೇಶ್ನ ಮಾತಾಡ್ಸೋಣ. ಸೊ ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ಯಾರಿ ಹೇಗಿದೆ ಅಂತ ಕಾಮೆಂಟ್ಸ್. ನಾನು ಆ್ಯಕ್ಚುಲಿ ಅವತ್ತು ತೊಗೊಳಕ್ಕೆ ಹೋದಾಗ ತೊಗೊಂಡ್ಮೇಲೆ ಅಯ್ಯೋ ಈ ಕಲರ್ ಚೆನ್ನಾಗಿ ಕಾಣುತ್ತೋ ಇಲ್ಲೋ ಅಂತ ಅಂದ್ಕೊಂಡೆ. ಬಟ್ ನನಗೆ ನಂದೇ ದೃಷ್ಟಿ ಆಗತ್ತಾರೆ ಇಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ನಿಮಗೆ ಹೇಗೆ ಅನ್ನಿಸ್ತು ಇದು? ನನಗೆ ಸೆಟ್ ಆಯ್ತಾ ಅಂತ ಹೇಳಿ. ನೋಡಿ, ಹೇಳೋದೇ ಬೇಡ, KSIC ಬೆಣ್ಣೆ ಥರ ಇದೆ, ಉಟ್ಕೊಂಡಂಗೆ ಇಲ್ಲ ಬಿಡಿ. ಇನ್ನೂ ಸಣ್ಣ ಕಾಣ್ತೀವಿ ಆ್ಯಕ್ಚುಲಿ ನಾವು ಇದ್ರನ್ನ ಹಾಕ್ಕೊಂಬಿಟ್ರೆ. ಆ್ಯಂಡ್ ಜುಮ್ಕಾ ಈ ಥರ ನಂದು ರೀಸೆಂಟಾಗಿ ತೊಗೊಂಡಿದ್ದು ಜುಮ್ಕಾ, ಇದನ್ನು ಪೇರಪ್ ಮಾಡಿದ್ದೀನಿ. ಚೆನ್ನಾಗಿ ಹೋಗೋಣ ಬನ್ನಿ. ರೂಪೇಶ್ ನೋಡಿ ಎಲ್ಲ ವಾಸ್ತು ಚೆಕ್ ಮಾಡ್ತಾವ್ರೆ. ಚೆನ್ನಾಗಿದೆ ನೋಡಿ, ಶ್ರೀನಿವಾಸ ಸಾಗರ ಅಲ್ಲಿದೆ, ಕಾಣಿಸ್ತಾ ಇದೆಯಾ? ಅದೇ ಶ್ರೀನಿವಾಸ ಸಾಗರ. ನೀನು ಚೆನ್ನಾಯ್ತಲ್ಲ? ಎನ್ವಿರಾನ್ಮೆಂಟೇ ಸೂಪರ್. ತೋಟದ ಹತ್ರ ಮನೆ ಅಂದರೆ ಅಲ್ವಾ ಆ ವೈಬು, ಆ ಗಾಳಿ, ಜೊತೆಗೆ ಮೇಲೆಗಡೆ ಈ ಥರ ಸ್ಲೋಪಿಂಗ್ ರೂಫ್ ಹಾಕಿದ್ದಾರೆ. ಹಾಲಿಡೇಸ್ ಬಂದರೆ ಎಲ್ಲರೂ ದೂಕ್ ಮಲ್ಕೋಬೋದು. ಮಸ್ತಿತ್ತು, ಚೆನ್ನಾಗಿತ್ತು ಮನೆ. ಸೊ ಒಳಗಡೆ ಎಲ್ಲ ನಾನು ಶೂಟ್ ಮಾಡೋಣ ಅಂದ್ಕೊಂಡೆ. ಕೆಳಗಡೆ ಆ್ಯಕ್ಚುಲಿ ಪೂಜೆ ಮಾಡಿದ್ದು, ಇದು ಫಸ್ಟ್ ಫ್ಲೋರು. ಸೊ 2 ಫ್ಲೋರ್ಸ್ ಅವರು ಬಿಲ್ಡ್ ಮಾಡಿದ್ದು, ಚೆನ್ನಾಗಿತ್ತು. ಅದಾದಮೇಲೆ ನಾನು ಸ್ವಲ್ಪ ರೀಲ್ಸ್ಗೆಲ್ಲ ವೀಡಿಯೋಸ್ನ ಮಾಡಿಕೊಂಡೆ. ನಮ್ಮ ಚಿಕ್ಕಮ್ಮವರು ಬೆಂಗಳೂರಿಂದ ಬಂದಿದ್ದು ಲೇಟ್ ಇವತ್ತು. ಸೊ ಇವಾಗ ಬಂದರು ನೋಡಿ. ನೀ ಹೆಂಗೆ ರೆಡಿ ಆಗೋರೆ?
ಅವ್ರದ್ದು ಹೊಸ ನೆಕ್ ಸೆಟ್ ಹಾಕ್ಕೊಂಡು ಹೊಸದು ಗೋಲ್ಡ್ ಮಾಡಿಸ್ಕೊಂಡವ್ರು ನೋಡಿ, ಅದಕ್ಕೆ ಮ್ಯಾಚಿಂಗ್ ಬ್ಲ್ಯಾಕ್ ಸರಿ ಬಾಯ್ 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 ಬಾಯ್, ಹುಷಾರು. ಮ್ಯಾಚಿಂಗ್ ಬ್ಲೌಸ್ ಎಲ್ಲ. ಸೊ ಆಗಲೇ ಹೇಳಿದ್ನಲ್ಲ ನಿಮಗೆ, ನನ್ನ ಬೆಸ್ಟ್ ಫ್ರೆಂಡ್ ಮನೆಗೂ ಹೋಗಬೇಕು, ಹಾಗೆ ಅವಳಿಗೆ ಬೇಬಿ ಆಗಿದೆ ನೋಡೋಕೆ ಹೋಗಬೇಕು ಅಂತ. ಸೊ ಹಾಗಾಗಿ ಆ ಬೇಬಿಗೋಸ್ಕರ ಏನಾದರೂ ಸಿಲ್ವರ್ ತೊಗೊಂಡೋಗೋಣ ಕಾಲ್ಗೆಜ್ಜೆ ಅಂತ ಅಂದ್ಕೊಂಡ್ವಿ. ಯದುವೀರ್ಗಂತೂ ಆ ಬೇಬಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಯಾವಾಗಲೂ ವೀಡಿಯೋ ಕಾಲಲ್ಲಿ ಮಾಡಿ ಮಾತಾಡ್ತಾ ಇರ್ತಾನೆ. ಸೊ ಬನ್ನಿ ಇವಾಗ ನಾವು ಏನು ಪರ್ಚೇಸ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟು ನಾನು ಕಾಲ್ಗೆಜ್ಜೆ ನೋಡಿದೆ, ಸಣ್ಣದು ಡೈಲಿ ಯೂಸ್ಗೆ ಹಾಕೋ ಅಂಥದ್ದು, ಬಟ್ ತುಂಬಾ ಲೆಂತ್ ಇತ್ತು. ಬೇಬಿಗೆ ಇನ್ನು ಇವಾಗ ಜಸ್ಟ್ 2.5 months, ಸೊ ಇಷ್ಟು ದೊಡ್ಡದೆಲ್ಲ ಆಗಲ್ಲ ಅಂತ ಅನ್ನಿಸ್ತು. ಜೊತೆಗೆ ಇವ್ರ ಹತ್ರ ಚಿಕ್ಕದಿರಲಿಲ್ಲ, ಚಿಕ್ಕ ಸೈಜಲ್ಲಿ. ಸರಿ ಓಕೆ, ಕಾಲ್ಗೆಜ್ಜೆ ಬೇಡ ಇವಾಗ, ಸರಿ ಕಡಾ ಥರದ್ದು ಏನಾದರೂ ತೋರಿಸ್ಬಿಡಿ, ಡೈಲಿ ಯೂಸ್ಗೆ ಹಾಕೋ ಥರ. ಇವಾಗ ಸ್ವಲ್ಪ ದೊಡ್ಡದು ಎತ್ಕೊಂಡೋದ್ರೆ ಯಾವಾಗಾದರೂ ಅಕೇಶ್ನಲ್ಲಿ ಹಾಕ್ತಾರೆ, ಎತ್ತಿಡ್ತಾರೆ. ಚಿಕ್ಕದು ಡೈಲಿ ಯೂಸ್ ಮಾಡೋ ಥರದ್ದು ತೊಗೊಂಡೋದ್ರೆ ಎವ್ರಿ ಡೇ ಹಾಕ್ತಾರೆ ಬೇಬಿಗೆ ಅನ್ನೋ ಥರ ಇಂಟೆನ್ಷನಲ್ಲಿ. ಸರಿ ಓಕೆ ಕಡಾಸ್ ತೋರಿಸಿ ಅಂತ ಕೇಳ್ತಾ ಇದ್ದೆ. ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇವಾಗಂತೂ ಗೋಲ್ಡು ಸಿಲ್ವರು ಇಷ್ಟು ರೇಟ್ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ನಮ್ಮ ಭಾಗ್ಯಪಿನಿ ಗುರುಪ್ರವೇಶದ ಟೈಮಲ್ಲಿ ನಾನು ದೀಪಗಳು ಕೊಟ್ಟನಲ್ಲ, ಸೊ ಆ ಟೈಮಲ್ಲಿ 1,24,000 ಏನೋ ಇತ್ತು, ಅಷ್ಟಿತ್ತು ಅನಿಸುತ್ತೆ. ಬಟ್ ಈಗ ಹತ್ತತ್ರ 3 ಲಕ್ಷ. ಯಪ್ಪ ಸ್ವಾಮಿ, ನಾನು ಅವತ್ತು ಆ್ಯಕ್ಚುಲಿ ಅಂದ್ಕೊಂಡೆ ನನಗೂ ತೊಗೊಂಡ್ಬಿಡೋಣ ಅಂತ, ಬಟ್ ಏನಕ್ಕೆ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ ಕಮ್ಮಿ ಆಗುತ್ತೆ ಅಂತ. ಹಿಂಗೆ ಜಾಸ್ತಿ ಆಗುತ್ತೆ ಅಂದಿದ್ರೆ ಅವಾಗೆ ತೊಗೊಂಡು ಇಟ್ಕೋಬೋದಾಯಿತು, ಒಳ್ಳೆ ಸೇವಿಂಗ್ಸ್ ಆಗ್ತಿತ್ತು. ಆಮೇಲೆ ನನಗೆ ಗೊತ್ತಿರೋರು ಎಷ್ಟೊಂದು ಜನ ಇರ್ತಾರೆ ಸಿಲ್ವರ್ ಆ ಟೈಮಲ್ಲಿ, ಆಗಸ್ಟ್ ಲಾಸ್ಟ್ ಇಯರ್ 2024 ಆಗಸ್ಟ್ ಟೈಮಲ್ಲಿ ಸಿಲ್ವರ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಎಷ್ಟೊಂದು ಜನ ಸಿಲ್ವರ್ ಬಾರ್ಸ್ ಎಲ್ಲ ತೊಗೊಂಡು ಇಟ್ಕೊಂಡ್ರು. ಸೊ ಆ ಥರ ನೀವು ಏನಾದರೂ ಇನ್ವೆಸ್ಟ್ ಮಾಡಿದ್ರಾ ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಇಲ್ಲ ಅದು ತೊಗೊಳ್ಳೋಣ. ಹಾಂ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಚಿಕ್ಕ ಪಾಪ ಬಂದಿದ್ಯಾ? ಆ ಬೇಬಿಗೂ ಗಿಫ್ಟ್ ಕೊಡಿಸು. ಹಾಂ ಇನ್ಮೇಲೆ ಈಗ ಲಾಸ್ಟಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಪ್ರೆಸ್ ಮಾಡಿ ನಾವು ಅವರು 1 year ಆಗೋವರೆಗೂ ನಾವು ಅದನ್ನು ಯೂಸ್ ಮಾಡ್ಬೋದು. ಸೊ ಆ ಥರದನ್ನು ಪಿಕ್ ಮಾಡಿದೆ, ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಬಂದುಬಿಟ್ವಿ. ಸೊ ಅವ್ರ ಮನೆಯದೆಲ್ಲ ವ್ಲಾಗ್ಸ್ ನಾನು ತೆಗ್ದಿಲ್ಲ, ಬಿಕಾಸ್ ಅವ್ರ ಅತ್ತೆ ಮನೆಯಲ್ಲೇ ಅಷ್ಟೊಂದು ಈ ಥರ ಸೋಷಿಯಲ್ ಮೀಡಿಯಾಸ್ ಎಲ್ಲ ಅವ್ರು ಇಷ್ಟಪಡಲ್ಲ, ಹಾಗಾಗಿ ನಾನು ಅದನ್ನೆಲ್ಲ ಶೂಟ್ ಮಾಡಲಿಲ್ಲ. ಆ್ಯಂಡ್ ಮನೆಗೆ ಬಂದು ನೆಕ್ಸ್ಟ್ ಡೇ ನಾವು ಆಫೀಸ್ಗೆಲ್ಲ ಹೋಗಿ ಮುಗಿಸ್ಕೊಂಡು ಈವ್ನಿಂಗ್ ನಾವು ಮೂವಿಗೆ ಬಂದ್ವಿ. ಸೊ ಯಾವ ಮೂವಿಗೆ ಬಂದಿದ್ವಿ ಅಂತ ಅಂದರೆ ಕೇರಳ 2 ಸ್ಟೋರಿಗೆ ಬಂದಿದ್ವಿ. ಸೊ ಅವತ್ತು ವೀಕ್ ಡೇ, ಮಂಡೇ ಬೇರೆ, ಖಾಲಿ ಹೊಡಿತಾಯಿದ್ರು, ಯಾರೂ ಇರಲಿಲ್ಲ ಥಿಯೇಟರ್ಸಲ್ಲಿ. ಸೊ ನಮಗೂ ಈ ಥರ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂದಾಗ ನಾವು ಈ ಥರ ಮೂವೀಸ್ಗೆ ಹೋಗ್ತಾ ಇರ್ತೀವಿ. ಜಾಸ್ತಿ ನಾವು ಮೂವೀಸ್ ನೋಡ್ತೀವಿ ಇಬ್ಬರೂ. ಬಟ್ ಏನೋ ಮೂವೀಸ್ ಇಷ್ಟ ಅಂತಲ್ಲ, ಬಟ್ ಏನೋ ಆ ಥರ ಹೋಗಿ ಕೂತ್ಕೊಂಡು ಜೊತೆಗೆ ಮಾತಾಡಿಕೊಂಡು ಒಪಿನಿಯನ್ ಶೇರ್ ಮಾಡ್ಕೊಂಡು ಬರೋದ್ರಲ್ಲಿ ಒಂಥರ ಖುಷಿ. ಆಮೇಲೆ ಕೇರಳ ಸ್ಟೋರಿ ಮಾತ್ರ ಎಲ್ಲರೂ ನೋಡಬೇಕಾಗಿರೋದು, ಕೇರಳ ಸ್ಟೋರಿ 2 ಇದು. ಸೊ ಎಲ್ಲ ಹೆಣ್ಮಕ್ಳು, ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳನ್ನ ಕುಣಿಸಿ ಈ ಸ್ಟೋರೀಸ್ನ ತೋರಿಸ್ಬೇಕು. ಇವಾಗ ನಡೀತಾ ಇರೋವಂಥ ಸೊಸೈಟಿಯಲ್ಲಿ ಹೆಂಗಿರಬೇಕು, ಏನು ನಮ್ಮನ್ನ ಹೆಂಗೆ ಮ್ಯಾನಿಪುಲೇಟ್ ಮಾಡಿಬಿಡ್ತಾ ಇದ್ದಾರೆ, ಪ್ರತಿಯೊಂದೂ ನಾವು ಇದರಲ್ಲಿ ನೋಡಿ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ನಮ್ಮ ಕಲ್ಚರ್ನ ನಾವು ಬಿಡಬಾರ್ದು, ನಾವು ಅದನ್ನು ತೊಗೊಂಡು ಹೋಗಬೇಕು ಫ್ಯೂಚರಲ್ಲಿ ಅನ್ನೋದನ್ನು ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದಾದಮೇಲೆ ಬಂದು ನಾವು ಮನೆಗೆ ಮಲ್ಕೊಂಬಿಟ್ಟು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾನು ಸೈಟ್ಗೆ ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ 9:30 ಆಗಿತ್ತು ಟೈಮು. ಸೊ ಇವತ್ತು ಆಟೋಲ್ಲಿ ನನ್ನ ಪಾರ್ಟ್ನರ್ ಕೂಡ ಇದ್ದಾರೆ. ಯಾರಪ್ಪ ನೋಡಿ, ಹಿಂದೆಗಡೆ ಒಂದು ಕ್ಯಾಟ್ ಕೂಡ ಇತ್ತು. ಸಿಕ್ಕಾಪಟ್ಟೆ ಶೆಕೆ ಬೇರೆ ಈಗ, ಹಾಗಾಗಿ ನಾನು ಕೂದಲು ಬಿಡಲ್ಲ. ಕೂದಲು ಬಿಟ್ಟರೆ ಸೈಟಲ್ಲಂತೂ ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ, ಇದು ಕೂದಲೆಲ್ಲ ಹಾಳಾಗುತ್ತೆ. ಹಾಗಾಗಿ ಜೊತೆಗೆ ಶೆಕೆ ಇರೋದ್ರಿಂದ ನಾನು ಕೂದಲನ್ನ ಮೇಲೆ ಎತ್ತಿ ಹಿಂಗೆ ಕಟ್ಬಿಡ್ತೀನಿ. ಆ್ಯಂಡ್ ಸರ್ಜಾಪುರಕ್ಕೆ ಬಂದೆ. ನನಗೆ ಎಚ್.ಎಲ್ಲಿಂದ ಸರ್ಜಾಪುರಕ್ಕೆ ಹೋಗೋಕ್ಕೆ 1.5 ಅಂದರೆ ಆಲ್ಮೋಸ್ಟ್ 1.5 ಅವರ್ ಆಗಿಬಿಡತ್ತೆ ಟ್ರಾಫಿಕ್ ಇದ್ದರೆ. ಇಲ್ಲಾಂದರೆ 1.25 ಅವರಲ್ಲಿ ನಾನು ರೀಚ್ ಆಗ್ತೀನಿ. ನಾವು ಶುರು ಮಾಡಿದಾಗ ಆಲ್ಮೋಸ್ಟ್ 1 year 7 months ಆಯಿತು. ಒಂದು 10 to 15 ಬಿಲ್ಡಿಂಗ್ಸ್ ಏನೋ ಇತ್ತು, ಇವಾಗ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸ್ ಆಗಿಬಿಟ್ಟಿದೆ. ಆ್ಯಂಡ್ ಈ ಮಂತ್ ಎಂಡಲ್ಲಿ ನಾವು
ಈ ಪ್ರಾಜೆಕ್ಟ್ನೆಲ್ಲ ಹ್ಯಾಂಡ್ ಓವರ್ ಮಾಡಬೇಕು, ಬೇಗ ಬೇಗ ಕೆಲಸ ಮಾಡಿಸ್ತಾ ಇದ್ದೀವಿ. ಪ್ರೆಷರ್ ಅಷ್ಟಿದೆ, ಜೊತೆಗೆ ಟೆನ್ಷನ್ನು ಹೇಳೋದೇ ಬೇಡ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ದೇವ್ರ ಮನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿದೆ. ಸೊ ಮುಂದೆ ಬರೋವಂಥ ವ್ಲಾಗ್ಸಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಅವರು ಮಾರ್ಬಲ್ ಫಿನಿಷಲ್ಲಿ ಮಾಡಿರೋವಂಥದ್ದು, ವುಡ್ ಸಪೋರ್ಟ್ನ ತೊಗೊಂಡು ಜಸ್ಟ್ ಅದಕ್ಕೆ ಫ್ರೇಮಿಂಗಲ್ಲಿ ಮಾರ್ಬಲಲ್ಲಿ ಮಾಡಿದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮೆಷಿನ್ ಕಟ್ ಬರುತ್ತೆ, ಹ್ಯಾಂಡ್ ಕಟ್ಟು ಕೂಡ ಬರುತ್ತೆ. ಹ್ಯಾಂಡ್ ಕಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಇದು ಬಂದ್ಬಿಟ್ಟು ಮಿಷಿನ್ ಕಟ್ಟು. ಇಷ್ಟು ಮಾಡೋಕ್ಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ. ಕೆಲಸ ಲೇಟ್ ಆಯಿತು, ಮಧ್ಯಾಹ್ನ ಲಂಚ್ ಕೂಡ ಮಾಡಿರಲಿಲ್ಲ. ಬರೋವಾಗ ಸ್ನ್ಯಾಕ್ಸ್ ಆಗಿ ನಾನು ಮೋಮೋಸ್ನ ತರಿಸಿದ್ದೆ. ಸೊ ಅದು ತುಂಬ ತಣ್ಣಗಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಬಿಸಿ ಮಾಡೋಣ ಅಂದ್ಕೊಂಡು ನಾನು ಅಗ್ಯಾರೋ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇದ್ರ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರತಿ ವೀಡಿಯೋಸಲ್ಲೂ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ನನಗೆ ಅಷ್ಟು ಇಷ್ಟ ಆಗಿದೆ, ನಮಗೆ ಅಷ್ಟು ಯೂಸ್ಫುಲ್ ಆಗಿದೆ ಈ ಒಂದು ಪ್ರಾಡಕ್ಟ್. ಅದು ಈ ಟೈಮಲ್ಲಿ ನಿಮಗೆ ಗೊತ್ತು, ಗ್ಯಾಸ್ ಸಿಲಿಂಡರ್ಸ್ನೆಲ್ಲ ನಮ್ಗೆ ಸಿಗ್ತಾ ಇರೋದು ಎಷ್ಟು ಕಷ್ಟ ಆಗ್ತಿದೆ ಅಂತ. ಅದರಲ್ಲೂ ಈ ಥರ ಎಲೆಕ್ಟ್ರಿಕ್ ಸ್ಟೀಮರ್, ಬಾಯ್ಲರ್ ಎಲ್ಲ ನಾವು ಯೂಸ್ ಮಾಡಿಕೊಂಡ್ರೆ ಮಲ್ಟಿಪರ್ಪಸ್ಗೆ ನಮಗೆ ಗ್ಯಾಸ್ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗುತ್ತೆ, ನಮಗೆ ಹೆಲ್ಪ್ ಕೂಡ ಆಗುತ್ತೆ. ಸೊ ಇದೇನಪ್ಪ ಅಂದರೆ ನೋಡ್ಬೋದು, ಇಷ್ಟು ಪ್ರಾಡಕ್ಟ್ಸ್ ಕೊಟ್ಟಿರ್ತಾರೆ. ಗ್ಲಾಸ್ ಲಿಡ್, ಆಮೇಲೆ ಎಗ್ ಟ್ರೇ, ಎಗ್ನ ಇಡೋಕ್ಕೆ, ಕೆಳಗಡೆ ಇದು ಪ್ಲೇಟ್ ಕೂಡ ಕೊಟ್ಟಿರ್ತಾರೆ. ಆಮೇಲೆ ಸ್ಟೀಮ್ ಮಾಡೋಕ್ಕೆ ಸ್ಟೀಮರ್ ಕೊಟ್ಟಿರ್ತಾರೆ, ಮೆಜರಿಂಗ್ ಬೌಲ್ ಕೊಟ್ಟಿರ್ತಾರೆ. ಅದರಲ್ಲಿ ನೀರನ್ನ ತೊಗೊಂಡು ಜಸ್ಟ್ ನಾವು ಅದರೊಳಗಡೆ ಬೌಲ್ ಒಳಗಡೆ ಹಾಕಿ ಮೇಲೆಗಡೆ ಈ ಥರ ಸ್ಟೀಮರ್ನ ಇಟ್ಟು ನಾನು ಇವಾಗ ಮೋಮೋಸ್ನೆಲ್ಲ ಮೇಲೆ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಜಸ್ಟ್ ಮೋಮೋಸ್ನ ಇಟ್ಟು ಸ್ವಿಚ್ ಆನ್ ಮಾಡಿ ಫ್ಯೂ ಸೆಕೆಂಡ್ಸಲ್ಲೇ ಬಿಸಿ ಬಿಸಿ ರೆಡಿಯಾಗಿರುತ್ತೆ. ತುಂಬಾ ಹೆಲ್ದಿ, ಜೊತೆಗೆ ನಮಗೆ ಗ್ಯಾಸ್ ಕನ್ಸಂಪ್ಷನ್ ಕಮ್ಮಿ ಮಾಡುತ್ತೆ, ಕ್ವಿಕ್ಕಾಗಿ ಆಗೋಗುತ್ತೆ, ಟಕ್ ಅನ್ನೋಷ್ಟರಲ್ಲಿ ಆಗೋಗುತ್ತೆ. ಸೊ ಅಲ್ಲಿ ನಮಗೆ ಹೀಟ್ ಕಂಟ್ರೋಲ್ ಕೂಡ ಮಾಡ್ಕೊಳ್ಬೋದು, ಆಫ್ ಆನ್, ಆಮೇಲೆ ಪವರ್ ಎಷ್ಟು ಟೆಂಪರೇಚರ್ಗೆ ಇಡಬೇಕು ಅನ್ನೋದು ಇದೆ. ಸೊ ಆರಾಮಾಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನೀವು ಕೂಡ ತರಿಸಿ ಯೂಸ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ನ ಬಾಯ್ಲ್ ಮಾಡ್ಬೋದು, ಎಗ್ ಬಾಯ್ಲ್ ಮಾಡ್ಬೋದು, ಆದರೂ ಮಾಡ್ಕೊಳ್ಬೋದು. ಜೊತೆಗೆ ಮ್ಯಾಗಿ ಯೂಸ್ ಮಾಡ್ಬೋದು, ಮ್ಯಾಗಿನ ಕುಕ್ ಮಾಡ್ಬೋದು, ಪಾಸ್ತಾ ಮಾಡ್ಬೋದು. ಸೊ ಆರಾಮಾಗಿ ಮಾಡ್ಕೋಬೋದು. ಆಯಿಲ್ ಡೈರೆಕ್ಟ್ ಯೂಸ್ ಮಾಡಬಾರ್ದು ಅಷ್ಟೇ, ಆರಾಮಾಗಿ ಯೂಸ್ ಮಾಡ್ಬೋದು. ಖಂಡಿತ ನೀವು ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್. ಈಗ ಮೋಮೋಸ್ನ ಎಂಜಾಯ್ ಮಾಡ್ತಾ ನಾವೊಂದು ಪ್ರಾಜೆಕ್ಟ್ನ ಹ್ಯಾಂಡ್ ಓವರ್ ಮಾಡಿದ್ವಿ, ಅದ್ರದ್ದು ವಿಡಿಯೋ ಇದೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ನೋಡ್ಬೋದು, ಫಿನಿಶಿಂಗ್ ಬಿಡಿ, ಕ್ವಾಲಿಟಿ ಅಂತೂ ಕಾಂಪ್ರಮೈಸೇ ಇಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಿರುತ್ತೆ, ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾಯಿದ್ರೆ ಎವ್ರಿ ಡೇ ಪ್ರೋಗ್ರೆಸ್ನ ನಾನು ಅದರಲ್ಲಿ ಹಾಕ್ತಿರ್ತೀನಿ, ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡ್ತಾ ಇರ್ತೀನಿ. ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ, ತುಂಬ ಮಿನಿಮಲ್ ಆಗಿದೆ ಈ ಪ್ರಾಜೆಕ್ಟ್. ಅವ್ರು ಜಸ್ಟ್ ಬೇಜ್, ವೈಟ್ ಈ ಥರ ಥೀಮಲ್ಲಿ ಅವರು ಬೇಕು ಅಂತ ಕೇಳಿದರು, ಅದೇ ಥೀಮಲ್ಲಿ ನಾವು ಮಾಡಿಕೊಟ್ಟಿದ್ವಿ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ನಮಗೆ ಇದು ಎಷ್ಟನೇ ಪ್ರಾಜೆಕ್ಟ್ ಆಗಿದ್ರು ಬಟ್ ಅವ್ರಿಗೆ ಅದು ಡ್ರೀಮ್ ಪ್ರಾಜೆಕ್ಟೇ ಆಗಿರುತ್ತೆ. ಸೊ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಹಾಗೆಯೇ ಹೇಗೆ ಕಾಣ್ತಾ ಇದೆ ಅಂದ್ಬಿಟ್ಟು ಇವಾಗ ನಾನು ವಿಡಿಯೋ ಕೂಡ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕನ್ಸ್ಟ್ರಕ್ಷನ್ ರಿಲೇಟೆಡ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ನಮಗೆ ಪ್ರೆಸ್ಟೀಜ್ ಸಿಟಿ ಒಳಗಡೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಅದರದ್ದು ಫುಟಿಂಗ್ ಮಾರ್ಕಿಂಗ್ಸ್ ಎಲ್ಲ ಮಾಡಿಸಿ ಕ್ಲೈಂಟ್ ಬಂದರು. ಸೊ ಪೂಜೆ ಎಲ್ಲ ಮಾಡಿ ಸ್ವೀಟ್ಸ್ ಎಲ್ಲ ಕೊಟ್ಟರು. ಸೊ ನಾನು ತಿಂದಿಲ್ಲ, ಡಯಟಲ್ಲಿರೋದ್ರಿಂದ ಲೇಬರ್ಸ್ ಎಲ್ಲರಿಗೂ ಶೇರ್ ಮಾಡಿದೆ. ಅಷ್ಟೇ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್